ಅಲ್ಲ ಏನು ತಪ್ಪು ತಿಳ್ಕೊಳ್ಳಲ್ಲ ತಾನೇ, ನಾನು ಕೇಳ್ಬೋದಾ? ಅಫ್ಕೋರ್ಸ್ ಮ್ಯಾಮ್, ಅವಳು ನನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದ್ರೆ ಅವಳು ನನ್ನ ಮಗಳೇ. ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ದೇವ್ರು ಕೊಟ್ಟಿರೋ ವರ. ಕೆಲವು ಸಂಬಂಧಗಳನ್ನ ನಾವೇ ಆರಿಸ್ಕೊಳ್ತೀವಿ ಅಂತಾರಲ್ಲ, ಅದರಲ್ಲಿ ಅವಳು ಒಬ್ಳು. ಯಾವ ಜನ್ಮದ ಸಂಬಂಧನೋ ಏನೋ ಗೊತ್ತಿಲ್ಲ ಮ್ಯಾಮ್, ಬಟ್ ಯಾ, ಗಾಡ್ ಇಸ್ ಕೈಂಡ್. ನನಗೆ ಅವಳಿ ಜವಳಿ ಮಕ್ಕಳಾಗಿತ್ತು ಮ್ಯಾಮ್, ಒಂದು ಗಂಡು ಒಂದು ಹೆಣ್ಣು. ಹಾಸ್ಪಿಟ್ಲಲ್ಲಿ ಒಂದು ಮಗು ಮಿಸ್ ಆಗೋಯ್ತು. ಆಮೇಲೆ ಏನೇನೋ ಆಗೋಯ್ತು. ನಮ್ಮ ಮಧ್ಯದಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ನಾವಿಬ್ಬರು ದೂರ ದೂರ ಆದ್ವಿ. ಆಗ ಗೌತಮ್ ಅವ್ರಿಗೆ ಮಿಂಚು ಸಿಕ್ಕಿದ್ಲು. ಇದೆಲ್ಲ ಆಗಿ ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು ಮೇಡಮ್. ಹುಡ್ಕಕ್ಕೆ ತುಂಬಾ ಪ್ರಯತ್ನ ಪಟ್ಟಿರ್ತೀರಾ? ಹಾಂ ಮ್ಯಾಮ್, ಹೋಗ್ತಾ ಇದ್ದ ಜಾಗ ಇಲ್ಲ, ತಟ್ಟೆ ಇದ್ದ ಬಾಗ್ಲಿಲ್ಲ, ಎಲ್ಲ ಕಡೆನೂ ಹುಡುಕ್ತಿದ್ದೀವಿ. ಪ್ರತಿ ಸಲ ಈ ಸಲ ಸಿಗ್ತಾಳೆ ಅಂತ ಅನ್ಕೋತೀವಿ, ಬಟ್ ಖಾಲಿ ಕೈಯಲ್ಲಿ ವಾಪಸ್ ಬರ್ತೀವಿ. ಇವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ, ಅವ್ರ ಇನ್ಫ್ಲುಯೆನ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ, ಬಟ್ ಇನ್ನೂ ಹುಡುಕಾಟ ನಡೀತದೆ. ಇದರ ಡೀಟೇಲ್ಸ್ ನನಗೆ ಸಿಗ್ಬೋದಾ? ಐ ಮೀನ್ ಟು ಸೇ, ನಾನು ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಅಂತಂದರೆ ನಾನು ಒಂದು NGO ನಡೆಸ್ತಾ ಇದ್ದೀನಿ. ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಸ್ಪೆಷಲಿ ನಮ್ಮ ನೆಟ್ವರ್ಕ್ ಭಾಳ ಚೆನ್ನಾಗಿ, ಭಾಳ ಇಂಟ್ರಿಕೇಟಾಗಿ ಕೆಲಸ ಮಾಡುತ್ತೆ. ಎಷ್ಟೋ ಸರ್ತಿ ಪೊಲೀಸ್ ಕೂಡ ಅನ್ಅಫಿಷಿಯಲಿ ನಮ್ಮ ಸಹಾಯನ ತಗೊಂಡಿದ್ದಾರೆ. ಅವ್ರು ಹೇಗೆ ತಪ್ಪಿಸ್ಕೊಂಡ್ರು, ಯಾರ ಕೈಗೆ ಹೋಗಿ ಸಿಕ್ಕರು, ವಾಪಸ್ ಬರೋ ಅಂಥ ಪರಿಸ್ಥಿತಿನಲ್ಲಿ ಇದ್ದಾರಾ ಇಲ್ವಾ, ಇದನ್ನ ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದು ಡಿಸ್ಗೈಸ್ ಅಲ್ಲಿ ಮಾಡೋದ್ರಿಂದ ಯಾರಿಗೂ ಗೊತ್ತೂ ಆಗಲ್ಲ. ಆ ಒಂದು ಕಾನ್ಫಿಡೆನ್ಸ್ ಇಂದ ಕೇಳ್ತಾ ಇದ್ದೀನಿ. ನನಗೆ ಡೀಟೇಲ್ಸ್ ಕೊಡ್ತೀರಾ? ಖಂಡಿತ ಮೇಡಮ್, ನನ್ನ ಮಗಳು ಸಿಕ್ಕಿದ್ರೆ ಅಷ್ಟೇ ಸಾಕು, ಅದಕ್ಕಿಂತ ದೊಡ್ಡದೇನೇನೂ ಇಲ್ಲ. ಡೋಂಟ್ ಲೂಸ್ ಹೋಪ್ಸ್. ನಿಮ್ಮ ಮಗಳು ನಿಮಗೆ ಸಿಕ್ಕೇ ಸಿಗ್ತಾಳೆ. ಈಗ ನನಗೆ ಕೊಡ್ಬೇಕಾಗಿದ್ದನ್ನ ಕೊಡ್ಬೋದಾ? ಏನು ಮ್ಯಾಮ್? ಪೂಜೆಗೆ ಅಂತ ಕರೆದಿದ್ದೀರಿ, ಅರ್ಶಿನ ಕುಂಕುಮ ಕೊಡ್ಬೋದಾ? ಅಫ್ಕೋರ್ಸ್ ಬನ್ನಿ.